ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಷ್ಟ ಕಷ್ಟ ಅನ್ನೋದು ಯಾರಿಗಿಲ್ಲ ಹೇಳಿ. ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ ಅಲ್ವಾ. ಇಂತಹ ಒಂದು ಸಂದರ್ಭದಲ್ಲಿ ನೆನಪಾಗೋದು ಯಾರು? ದೇವರು. ಹೌದು, ಇಂದು ನಾನು ನಿಮಗೆ ಪರಿಚಯ ಮಾಡಿಸ್ತಿರುವಂತಹ ದೇವಾಲಯ ಎಲ್ಲರ ಇಷ್ಟಾರ್ಥವನ್ನು ಈಡೇರಿಸುವಂತಹ ಬಳೆ ಪದ್ಮಾವತಿ ಅಥವಾ ಒಡಂಬೈಲು ಪದ್ಮಾವತಿ ಅಮ್ಮನವರ ದೇವಸ್ಥಾನ. ಪದ್ಮಾವತಿ ದೇವಿ ಅಂದರೆ ವಿಷ್ಣುವಿನ ರೂಪವಾದ ವೆಂಕಟೇಶ್ವರ ದೇವರ ಪತ್ನಿ, ಲಕ್ಷ್ಮೀದೇವಿಯ ಅವತಾರ, ಕಮಲದ ಮೇಲೆ ನೆಲೆಸಿರುವ ಲಕ್ಷ್ಮೀದೇವಿ ಎಂದು. ಈಕೆಯ ಪ್ರಮುಖ ದೇವಾಲಯವು ತಿರುಪತಿಯ ಉಪನಗರವಾದ ತಿರುಚಾನೂರಿನಲ್ಲಿರುವ ಪದ್ಮಾವತಿ ಅಮ್ಮಾವರಿ ದೇವಾಲಯವಾಗಿದೆ. ಈಗ ನಾನು ನಿಮಗೆ ಪರಿಚಯ ಮಾಡಿಸ್ತಿರುವಂತಹ ಒಡಂಬೈಲು ಪದ್ಮಾವತಿ ದೇವಾಲಯವು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಜೋಗದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿ ಒಡಂಬೈಲು ಎಂಬ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರವು ಶರಾವತಿ ವಿದ್ಯುದಾಗಾರದ ಪ್ರದೇಶದಲ್ಲಿರುವುದರಿಂದ ಸ್ವಂತ ವಾಹನದಲ್ಲಿ ಹೋಗಬೇಕು ಅಂದ್ಕೊಂಡವರು KPC ಅವರು ನೀಡುವಂತಹ ಅನುಮತಿಯ ಪತ್ರವನ್ನು ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಚೆಕ್ಪೋಸ್ಟಲ್ಲಿ ಪರೀಕ್ಷಿಸಿ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಇಲ್ಲಿ ಬಸ್ನ ಸೌಲಭ್ಯ ಕೂಡ ಇದೆ, ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು. ಆದರೆ ರಸ್ತೆಯು ಅಷ್ಟೊಂದು ಅನುಕೂಲಕರವಾಗಿ ಇಲ್ಲ. ಹಚ್ಚ ಹಸಿರಿನ ಮಧ್ಯದಲ್ಲಿ ಪ್ರಕೃತಿಯ ಮಡಿಲಿನಲ್ಲಿ ಈ ಪದ್ಮಾವತಿ ಅಮ್ಮನವರ ದೇವಾಲಯವಿದೆ. ಶರಾವತಿ ನದಿ ತಟದಲ್ಲಿರುವ ಈ ದೇವಾಲಯವು ಹಿನ್ನೀರಿನಿಂದ ಆವೃತವಾಗಿದೆ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಶಿವನ ದೇವಾಲಯವಿದ್ದು, ಈ ಶಿವಲಿಂಗವು ಬಿಳಿ ಬಣ್ಣದಲ್ಲಿದೆ. ಇದನ್ನು ಶ್ವೇತಲಿಂಗವೆಂದು ಕರೀತಾರೆ. ಜೈನ ಪರಂಪರೆಯ ಇತಿಹಾಸವನ್ನು ಹೊಂದಿರುವಂತಹ ಈ ದೇವಾಲಯ ಸುಮಾರು 15ನೇ ಶತಮಾನಕ್ಕಿಂತಲೂ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಇದನ್ನು ಸಾಳ್ವ ಹೊನ್ನ ನರೇಂದ್ರನ ಕಾಲದಲ್ಲಿ ನಿರ್ಮಾಣವಾಗಿದೆ ಎಂದು ಹೇಳ್ತಾರೆ. ರಾಣಿ ಚೆನ್ನಭೈರಾ ದೇವಿಯು ಈ ದೇವಾಲಯವನ್ನು ಪುನರ್ನಿರ್ಮಿಸಿದ್ದಾಳೆಂದು ಪ್ರತೀತಿ ಇದೆ. ಇಲ್ಲಿ ಅತಿ ಎತ್ತರವಾದ ಆದಿಶೇಷನ ವಿಗ್ರಹ, ಮುಕ್ತಿನಾಗರ, ಕ್ಷೇತ್ರಪಾಲ, ಭೂತರಾಜನ ಆರಾಧನೆ ನಡೆಯುತ್ತದೆ. ದೇವಿಗೆ ಬಳೆಯನ್ನು ನೀಡಿ ಜನರು ಇಲ್ಲಿ ಹರಕೆಯನ್ನು ಹೊತ್ಕೊಳ್ತಾರೆ. ಈ ದೇವಾಲಯವು ಬಳೆ ಪದ್ಮಾವತಿ ಎಂದೇ ಪ್ರಸಿದ್ಧವಾಗಿದೆ. ಇಲ್ಲಿ ಹರಕೆ ಮಾಡಿಕೊಳ್ಳಲು ಎಷ್ಟು ಜನ ಬರ್ತಾರೋ ಅಷ್ಟೇ ಜನ ಹರಕೆಯನ್ನು ತೀರಿಸಲು ಕೂಡ ಬರ್ತಾರೆ. ರಾಜ್ಯದಿಂದ ಹಾಗೂ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ಇಲ್ಲಿ ಹೇಳ್ಕೊಳ್ತಾರೆ. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ಊಟದ ಮತ್ತು ವಸತಿ ವ್ಯವಸ್ಥೆಯೂ ಕೂಡ ಇದೆ. ಇಲ್ಲಿಗೆ ಬಂದಾಗ ಈ ಕ್ಷೇತ್ರವಲ್ಲದೆ ಅದರ ಜೊತೆಗೆ ವಿಶ್ವವಿಖ್ಯಾತ ಜೋಗ ಜಲಪಾತ ಹಾಗೂ ಬಂಗಾರಮಕ್ಕಿ ವೀರಾಂಜನೇಯ ದೇವಸ್ಥಾನ, ಬಂಗಾರ ಕುಸುಮ ಜಲಪಾತ, ಭೀಮೇಶ್ವರ ಜಲಪಾತ, ಹೀಗೆ ಸುತ್ತಮುತ್ತಲಿನ ಅನೇಕ ಪ್ರವಾಸಿ ತಾಣಗಳನ್ನು ನೀವು ಭೇಟಿ ಮಾಡಬಹುದು. ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವಂತಹ ಒಡಂಬೈಲು ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ. ಆದರೆ ಬಂದಾಗ ಅಲ್ಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ನಮ್ಮ ಕರ್ತವ್ಯವಲ್ವೇ? ಹಾಗಾಗಿ ಅಲ್ಲಿಯ ಸೌಂದರ್ಯವನ್ನು ಹಾಳು ಮಾಡುವಂತಹ ಕೆಲಸ ನಮ್ಮಿಂದಾಗುವುದು ಬೇಡ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.